ಹಾಯ್ ಎಲ್ರಿಗೂ ನಮಸ್ಕಾರಗಳು. ಎಸ್ ಕುಕ್ ಚಾನಲಲ್ಲಿ ಇವತ್ತಿನ ಅಡುಗೆ ಬಂದು ಚಿಕ್ಕ ಬೂತಾಯಿಯ ಖಡಕ್ ಸಾರು. ಇದು ಅಂಬಟೆಕಾಯಿ ಮಾವಿನಕಾಯಿ ಎಲ್ಲ ಹಾಕಿ ಹುಳಿ ಉಪ್ಪು ಖಾರ ಎಲ್ಲ ಸೇರಿದ ಒಂದು ಏನು ಹೇಳೋದು ಬ್ಯೂಟಿಫುಲ್ ಖಡಕ್ ಸಾರು. ಹಾಗೆ ನಾವು ನೋಡ್ಕೊಂಡು ಬರುವ ಇದು ಸುಲಭವಾಗಿ ಹೇಗೆ ಮಾಡೋದು ಅಂತ. ಇಲ್ಲಿ ಅರ್ಧ ಕಿಲೋ ಚಿಕ್ಕ ಚಿಕ್ಕ ಬೂತಾಯಿ ಮೀನು ತಗೊಂಡಿದ್ದೇನೆ ನೋಡಿ. ಒಳ್ಳೆ ಮಂಗಳೂರು ಬೂತಾಯಿ. ಇವತ್ತು ಅಂಗಡಿಯಿಂದಲೇ ನಾನು ಕಟ್ ಮಾಡಿಸ್ಕೊಂಡು ಬಂದೆ. ಇಲ್ಲಿ ಲೇಟಾಗಿ ನಮಗೆ ತಂದರೆ ವೇಸ್ಟ್ ಹಾಕಲಿಕ್ಕೆ ಜಾಗ ಇರೋದಿಲ್ಲ. ಹಾಗೆ ಇದನ್ನು ನೀರು ಹಾಕಿ ಈಗ ಒಂದು 5-10 ನಿಮಿಷ ಹಾಗೆ ಬಿಡುವ. ತೊಳೆದ್ರೆ ಆಯಿತು ಚೆನ್ನಾಗಿ. ಅದರ ಸೈಡೆಲ್ಲ ಕ್ಲೀನ್ ಮಾಡಿ ಮೇಲ್ಭಾಗ ಎಲ್ಲ ಕ್ಲೀನ್ ಮಾಡಿ ಒಂದು 2-3 ಸಲ ತೊಳೆದಿಟ್ರೆ ಸಾಕು. ಇಲ್ಲಿ ಅರ್ಧ ಕಿಲೋ ಬೂತಾಯಿಗೆ ನಾನು 1 ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಹಾಗೆ ಒಂದು 6 ಬ್ಯಾಡಗೆ ಮೆಣಸು ಎಣ್ಣೆಯಲ್ಲಿ ಹುರಿದಿಟ್ಟಿದ್ದು, ಅದರ ಡಬ್ಬಲ್ ಗುಂಟೂರು. ಈ ಗುಂಟೂರು ಬಹಳ ಖಾರ ಕಮ್ಮಿ ಇದೆ. ಖಾರ ಜಾಸ್ತಿ ಇರುವ ಗುಂಟೂರು ತಗೊಂಡ್ರೆ ಒಂದು 4 ಕಡಿಮೆ ಮಾಡಬೇಕು, ಯಾಕಂದರೆ ಮೀನಿರೋದು ಅರ್ಧ ಕಿಲೋ ಅಲ್ವ. ಹಾಗೆ 1/4 ಸ್ಪೂನಷ್ಟು ಧನಿಯಾ ಬೀಜ, ಒಂದು ನಿಂಬೆಹಣ್ಣಿನ ಸೈಜಷ್ಟು ಮೀಡಿಯಮ್ ನಿಂಬೆಹಣ್ಣಿನ ಸೈಜಷ್ಟು ಹುಳಿ ಅಥವಾ ಹುಣಸೆಹಣ್ಣು, 1 ಸ್ಪೂನಷ್ಟು ಅರಿಶಿನ ಪುಡಿ. ಈ ಬೂತಾಯಿ ಮತ್ತು ಬಂಗುಡೆಗೆ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕಬೇಕು. ಹಾಗೆ 1-2 ಚಿಟಿಕೆ ಮೆಂತ್ಯ ಮತ್ತು ಕರಿಮೆಣಸಿನ ಕಾಳು. ಈಗ ಇದೆಲ್ಲ ಎಣ್ಣೆಯಲ್ಲಿ ಹುರಿದು ಬಂದಿದ್ದು ನಾನು. ಯಾವುದು ಬ್ಯಾಡಗಿ, ಗುಂಟೂರು, ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ, ಆಮೇಲೆ ಕಾಳು ಮೆಣಸು ಮತ್ತು ಮೆಂತ್ಯ. ಬಾಕಿ ಯಾವುದು ಎಣ್ಣೆಯಲ್ಲಿ ಹುರಿಲಿಕ್ಕೆಲ್ಲ. ಇಷ್ಟು ಐಟಮ್ಸನ್ನು ಎಣ್ಣೆಯಲ್ಲಿ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದು ತಂದಿದ್ದೇನೆ ನೋಡಿ. ಸೀದು ಹೋಗೋದಾಗೆ ಕರಕರ ಅಂತ ಇರಬೇಕು ನೋಡಿ. ಕಟ್ ಮಾಡುವಾಗ ಕರಕರ ಇರಬೇಕು, ಸೀದು ಹೋಗಬಾರ್ದು. ಆ ರೀತಿಯಲ್ಲಿ ಹುರಿಬೇಕು. ಇವಾಗ ಇದನ್ನು ನೀರು ಹಾಕಿ ಕಡಿದುಕೊಂಡು ಬರುವಲ್ಲ, ತುಂಬ ನುಣ್ಣಗೆ ರುಬ್ಬಬೇಕಿದು. ಮೀನು ಸಾರಿಗೆ ಯಾವಾಗಲೂ ಎಷ್ಟು ಚಂದವಾಗಿ ನಾವು ರುಬ್ತೀವಿ ಅಷ್ಟು ಸೊಗಸಾಗಿ ಬರುತ್ತೆ ಮೀನು ಸಾರು. ಹಾಗೆ ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಈಗ ನೀರು ಹಾಕಿ ರುಬ್ಬಿ ಬರುವ. ಅರಿಶಿನ ಡಬ್ಬಿ ಖಾಲಿ ಆದಾಗಲೇ ನಮ್ಗೆ ಗೊತ್ತಾಗೋದಲ್ವ ನಾವು ಎಷ್ಟು ಅರಿಶಿನ ತಿಂತೇವೆ ಅಂತ. ಹಾಗೆ ಉಪ್ಪಿನ ಡಬ್ಬಿ ಖಾಲಿ ಆದಾಗಲೇ ಗೊತ್ತಾಗೋದು ನಾವು ಎಷ್ಟು ಉಪ್ಪು ತಿಂತೇವೆ, ಎಷ್ಟು ನೀರು ಕುಡಿತೇವೆ ಅಂತ. ಹೀಗೆ ನೀರು ಹಾಕಿ ಇವಾಗ ಇದನ್ನು ನೈಸಾಗಿ ಕಡಿದುಕೊಂಡು ಬರ್ತೇನೆ. ಈಗ ಮಸಾಲೆ ರುಬ್ಬಿದ್ದಾಯಿತು. ಇದಕ್ಕೆ ನೀರಿನ ಅಳತೆ ಮಾಡಿ ಉಪ್ಪು ಹಾಕಿ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಈಗ ಇದಕ್ಕೆ ನೀರು ಸೇರಿಸುವ. ಟೊಮ್ಯಾಟೊ ಉಪ್ಪೆಲ್ಲ ಹಾಕಲಿಕ್ಕಿದೆ, ಹಾಗಾಗಿ ನೀರನ್ನು ನೋಡಿ ಸೇರಿಸಬೇಕು. ಯಾಕಂದರೆ ಟೊಮ್ಯಾಟೊ ಕೂಡ ನೀರು ಬಿಡುತ್ತೆ, ಆಮೇಲೆ ಉಪ್ಪು ಗೊತ್ತಲ್ವ, ಉಪ್ಪು ನೀರಲ್ಲೇ ಹುಟ್ಟೋದು ನೀರಲ್ಲೇ ಸಾಯೋದು. ಹಾಗೆ ಈಗ ಇಷ್ಟು ಸಾಕು. ಮತ್ತು ಬೇಕಂದ್ರೆ ಒಂಚೂರು ನೀರು ಹಾಕುವ, ಬೇಡ ಅಗತ್ಯ ಇಲ್ಲ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನಾನು. ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ತುಂಬ ಜನ ಕೇಳಿದರು ನನಗೆ, ನೀವು ಮೀನು ಸಾರಿಗೆ ಜೀರಿಗೆ ಹಾಕೋದಿಲ್ಲ ಅಂತ. ಖಂಡಿತ ಮೀನು ಸಾರಿಗೆ ಜೀರಿಗೆ ಹಾಕೋದಿಲ್ಲ. ಯಾಕಂದರೆ ಕಾಸರಗೋಡು ಭಾಗದಲ್ಲಿ ಹೆಚ್ಚಿನವರು ಹಾಕೋದಿಲ್ಲ, ಮಂಗಳೂರು ಕಡೆಯಲ್ಲಿ ಹಾಕ್ತಾರೆ. ಆದರೆ ಜೀರಿಗೆ ಹಾಕದೆ ಒಂದು ಸಲ ಮಾಡಿ ನೋಡಿ, ಎಷ್ಟು ಸೂಪರಾಗಿರುತ್ತೆ. ನಮಗೆ ಈ ಹಸಿಮೆಣಸಿನಕಾಯಿ ಶುಂಠಿ ಇದೆಲ್ಲ ಸ್ಮೆಲ್ ಬರಬೇಕಂದ್ರೆ ಅಲ್ಲಿ ಜೀರಿಗೆ ಇರಬಾರ್ದು. ತುಂಬ ಸೂಪರ್ ಸ್ಮೆಲ್ ಮೀನು ಸಾರಿಗೆ ಜೀರಿಗೆ ಹಾಕಿಲ್ಲ ಅಂದರೆ. ಮತ್ತು ಅವರವರ ಒಂದು ಭಾವಕ್ಕೆ ಬಿಟ್ಟಿದ್ದಲ್ವ ಅದು. ಒಂದೊಂದು ಕಡೆ ಒಂದೊಂದು ರೀತಿಯ ಅಡುಗೆ, ಏನು ಮಾಡಲಿಕ್ಕಾಗಲ್ಲ. ಈಗ ಸಾರು ಕುದೀಲಿಕ್ಕೆ ಇಟ್ಟಿದ್ದೇನೆ. ಅದು ಕುದೀಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ಇದನ್ನು ಹಾಕುವ, ಒಟ್ಟಿಗೆ ಹಾಕುವ. ಇದು ಶುಂಠಿ ನಾವೇನು ಎಣ್ಣೆ ಏನು ಹಾಕೋದಿಲ್ಲಲ್ಲ, ಮೊದಲೇ ಹಾಕ್ಬೋದು, ಕುದಿಯುವಾಗಲೂ ಹಾಕ್ಬೋದು. ಒಂದು ಚಿಕ್ಕ ಟೊಮೆಟೊ, ಎಷ್ಟು ಮೀನಿದೆ ಅಷ್ಟಷ್ಟು ಮಸಾಲೆಗಳನ್ನು ಮತ್ತು ಈ ಥರ ಶುಂಠಿಗಳನ್ನು ಶುಂಠಿ ಹಸಿಮೆಣಸಿನ್ಕಾಯಲ್ಲಿ ತಗೊಳ್ಬೇಕು. ಇಲ್ಲೊಂದು 5 ಹಸಿಮೆಣಸಿನಕಾಯಿ, ಸಣ್ಣ ತುಂಡು ಶುಂಠಿ, ಸಣ್ಣ ಟೊಮೆಟೊ, ಒಂದು ಈರುಳ್ಳಿಯ ಚಿಕ್ಕ ಅರ್ಧ ಭಾಗ ತಗೊಂಡಿದ್ದೇನೆ. ಈಗ ಸಾರು ಕುದಿಯುವಾಗ ಇದನ್ನು ಹಾಕಿ ಕುದಿಸುವ. ಅಷ್ಟರಲ್ಲಿ ಈ ಮೀನನ್ನು ಕ್ಲೀನ್ ಮಾಡಿ ಬರುವ. ನೋಡಿ, ಇದರ ಮೇಲೆಲ್ಲ ಇದೆ ಅಲ್ವ, ಇದನ್ನೆಲ್ಲ ತೆಗೆದು ಸೂಪರ್ ಕ್ಲೀನ್ ಮಾಡಿ ಬರುವ. ನಾವು ಬೂತಾಯಿ ಮೀನನ್ನ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು ನೋಡಿ. ನಮ್ಮ ಊರ ಕಡೆಲ್ಲ ಈ ಚಿಕ್ಕ ಮೀನೆಲ್ಲ ಕಲ್ಲು ಉಪ್ಪು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾರೆ. ನಾವೆಲ್ಲ ಸ್ವಲ್ಪ ಸ್ವಲ್ಪ ತರೋದಲ್ವ, ಬೇಗ ಬೇಗನೆ ಕ್ಲೀನ್ ಮಾಡಿ ಆಗ್ತದೆ. ಸಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ಇದನ್ನು ಹಾಕುವ. ಹಸಿಮೆಣಸು, ಟೊಮೆಟೊ, ಶುಂಠಿ,
ಹಾಗೆ ಈರುಳ್ಳಿ ಇದೀಗ ಚೆನ್ನಾಗಿ ಕುದೀಲಿ. ಕೊನೆಯಲ್ಲಿ ಮೀನು ಹಾಕಿ ಒಂದು 2 ನಿಮಿಷ ಬೇಯಿಸಿದರೂ ಸಾಕು. ಚಿಕ್ಕ ಮೀನಲ್ವ, ಮತ್ತು ಮಣ್ಣಿನ ಪಾತ್ರೆ ಅಲ್ವ. ಇವತ್ತು ಬೂತಾಯಿ ಸಾರಿಗೆ ನಾನು ಹಸಿ ಮಾವಿನಕಾಯಿ ಜೊತೆ 2 ಅಂಬಟೆಕಾಯಿನ ಕೂಡ ಹಾಕ್ತಾಯಿದ್ದೇನೆ. ಹೀಗೆ ಗುದ್ದಿ ಹಾಕಬೇಕು. ಈಗ ಅಂಬಟೆಕಾಯಿನ ಹಾಕುವ. ಈಗ ಹಸಿ ಮಾವಿನಕಾಯಿ ಪೀಸನ್ನು ಒಂದು ಮಾವಿನಕಾಯಿಯ ಒಂದು ಸೈಡ್ ಭಾಗ ಹಾಕಿದ್ದೇನೆ. ಇದೆಲ್ಲ ಹಾಕುವಾಗ ನಾವು ರುಬ್ಬುವಾಗ ಹಾಕುವ ಹುಣಸೆಹಣ್ಣು ಕಮ್ಮಿ ಮಾಡಬೇಕು. ಅದು ಮೀಡಿಯಮ್ ಸೈಜ್ ನಿಂಬೆ ಗಾತ್ರದಷ್ಟು ಹಾಕಿದರೆ ಸಾಕು. ಇಲ್ಲಾಂದ್ರೂ ಮೀನಿಗೆಲ್ಲ ಸ್ವಲ್ಪ ಹುಳಿ ಖಾರ ಎಲ್ಲ ಜಾಸ್ತಿ ಅಲ್ವ. ಇದೀಗ ಕುದಿಲಿಕ್ಕೆ ಬಿಡುವ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಹಾಗೆ ನಮ್ಮ ತೊಳೆದಿಟ್ಟ ಮೀನನ್ನ ಸೇರಿಸುವ ನಾವು. ನೋಡಿ 1-2 ನಿಮಿಷ ಬೆಂದರೆ ಸಾಕು. ಯಾಕಂದರೆ ಇದು ಚಿಕ್ಕ ಮೀನಲ್ವಾ, ಹಾಗೆ ಮೀನಲ್ಲಿ ಮೊಟ್ಟೆ ಕೂಡ ಇತ್ತು ಇವತ್ತು. ನೋಡಿ ಚಿಕ್ಕ ಮೀನಾದರೂ ಮೊಟ್ಟೆ ಇತ್ತು. ಇದನ್ನು ಕೂಡ ಹಾಕುವ ನಾವು. ಮೀನು ಹಾಕಿದ ನಂತರ ಮುಚ್ಚಿಟ್ಟು ಬೇಯಿಸಬೇಕು. 2 ನಿಮಿಷ ಸಾಕು. ನೋಡಿ ಇನ್ನೊಂದು 1 ನಿಮಿಷ ಕುದಿದ್ರೆ ಸಾಕು. ತುಂಬ ಹೊತ್ತು ಕುದಿಸಿದರೆ ಅದರ ಮುಳ್ಳೆಲ್ಲ ಈ ಹೊರಗಡೆ ಬಂದಾಗೆ ಆಗುತ್ತೆ. ಹಾಗಾಗಿ ಎಷ್ಟು ಬೇಕಷ್ಟೇ ಕುದಿಸಬೇಕು. ಈಗ ಸ್ಟವ್ ಆಫ್ ಮಾಡುವ ಸಮಯ ಆಯಿತು. ಇನ್ನೂ ಜಾಸ್ತಿ ಕುದಿಸೋದು ಬೇಡ, ಚಿಕ್ಕ ಮೀನಾಗಿರೋದಕ್ಕೆ. ಹಾಗೆ ಸ್ಟವ್ ಆಫ್ ಮಾಡ್ತಾಯಿದ್ದೇನೆ. ಈಗ ಅಂಬಟೆಕಾಯಿ, ಹಸಿ ಮಾವಿನಕಾಯಿ ಎಲ್ಲ ಹಾಕಿರುವ ಚಿಕ್ಕ ಬೂತಾಯಿಯ ಸಾರು ರೆಡಿ ಆಯಿತು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ನನ್ನ ಒಂದು ವಿಡಿಯೋನ, ನನ್ನ ಈ ಒಂದು ಚಾನಲ್ನ ಕೂಡ ನೀವೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಹಾಗೆ ಮತ್ತಷ್ಟು ನನಗೆ ಪ್ರೋತ್ಸಾಹ ಕೊಡಿ. ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೀನಿ. ಎಲ್ರಿಗೂ ಟಾಟಾ ಬಾಬಾಯ್. ಸಿ ಯು. ಇವತ್ತಿನ ದಿನ ನಿಮಗೆಲ್ಲರಿಗೂ ಚೆನ್ನಾಗಿರಲಿ.